ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಪ್ರಾಪರ್ಟಿ ಟ್ಯಾಕ್ಸನ್ನು ಆನ್ಲೈನ್ನಲ್ಲಿ ಯಾವ ರೀತಿ ಪಾವತಿ ಮಾಡೋದು ಅಂತ ನೋಡುವ. ಮೊದಲಿಗೆ ಯಾವುದೇ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಅಲ್ಲಿ BSK ಎಂದು ಟೈಪ್ ಮಾಡಿ ಅಲ್ಲಿ ಬಾಪೂಜಿ ಸೇವೆ ಕೇಂದ್ರ ಅಂತ ಓಪನ್ ಮಾಡಿ. ಮೊದಲಿಗೆ ನೋಂದಣಿ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ಸಂಖ್ಯೆ OTP ಬಳಸಿ ನೋಂದಾಯಿಸಲು ಸಿಲೆಕ್ಟ್ ಮಾಡಿ. ನಿಮ್ಮ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಿಗೆ ಬಂದ OTP ನಮೂದಿಸಿ OTP ಪರಿಶೀಲಿಸಿ ಕೊಡಿ. ರಿಜಿಸ್ಟರ್ ಆದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರನ್ನು ನಮೂದಿಸಿ OTP ಸಿಲೆಕ್ಟ್ ಮಾಡಿ. ಮೊಬೈಲಿಗೆ ಬಂದ OTP ಅನ್ನು ಟೈಪ್ ಮಾಡಿ. ಆಮೇಲೆ ಕೆಳಗೆ ಇರುವ ಕ್ಯಾಪ್ಚಾವನ್ನು ನಮೂದಿಸಿ ಲಾಗಿನ್ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಬೇಕಾದ ಭಾಷೆಯನ್ನು ಸಿಲೆಕ್ಟ್ ಮಾಡಬಹುದು, ಇಂಗ್ಲಿಷ್ ಅಥವಾ ಕನ್ನಡ. ಮುಂದೆ ನೀವು ಸರ್ವಿಸಸ್ ಸಿಲೆಕ್ಟ್ ಮಾಡಿ. ಅಲ್ಲಿ ನಿಮಗೆ ಪ್ರಾಪರ್ಟಿ ರಿಲೇಟೆಡ್ ಅಂತ ತೋರಿಸುತ್ತೆ. ಅದರಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಸಿಲೆಕ್ಟ್ ಮಾಡಿ. ಮುಂದೆ ನಿಮಗೆ ಎರಡು ಆಪ್ಷನ್ ಬರುತ್ತೆ. ಪ್ರಾಪರ್ಟಿ ID ಎಂಟ್ರಿ ಮಾಡಿ ಪಾವತಿಸುವುದು ಮತ್ತು ನಿಮ್ಮ ಪಂಚಾಯತ್ ಸಿಲೆಕ್ಟ್ ಮಾಡಿ ಪಾವತಿಸುವುದು. ನಿಮ್ಮ ಹತ್ರ ಆಲ್ರೆಡಿ ಪ್ರಾಪರ್ಟಿ ID ಇದ್ದಲ್ಲಿ ಪ್ರಾಪರ್ಟಿ IDಯನ್ನು ಟೈಪ್ ಮಾಡಿ ಸರ್ಚ್ ಕೊಡಿ. ಪ್ರಾಪರ್ಟಿ ID ಇಲ್ಲದಿದ್ದಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಸಿಲೆಕ್ಟ್ ಮಾಡಿ. ನಿಮ್ಮ ಜಿಲ್ಲೆ, ತಾಲೂಕು, ಪಂಚಾಯತ್, ಗ್ರಾಮ ಸಿಲೆಕ್ಟ್ ಮಾಡಿ. ಅಲ್ಲಿರುವ ಲೀಸ್ಟ್ನಲ್ಲಿ ನಿಮ್ಮ ಪ್ರಾಪರ್ಟಿ ಸಿಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರಾಪರ್ಟಿ ID ಬರುತ್ತೆ, ಹೆಸರು ಬರುತ್ತೆ, ಎಷ್ಟು ಪೆಂಡಿಂಗ್ ಇದೆ ಎಲ್ಲ ಮಾಹಿತಿಗಳು ಬರುತ್ತೆ. ಸರಿಯಾಗಿದ್ದಲ್ಲಿ ಮಾತ್ರ ಪೇ ಸಿಲೆಕ್ಟ್ ಮಾಡಿ ಮುಂದುವರಿಯಿರಿ. ಸರಿಯಾಗಿ ಇಲ್ಲದಿದ್ದಲ್ಲಿ ಅಥವಾ ಬಾಕಿ ಕಂಡು ಬಂದಲ್ಲಿ ಕೂಡಲೇ ಪಂಚಾಯತನ್ನು ಸಂಪರ್ಕಿಸಿ. ಈಗ ಪೇ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ ಹೆಸರು, ಅಡ್ರೆಸ್, ಪಿನ್ ಕೋಡ್, ರಾಜ್ಯ, ಮೊಬೈಲ್ ನಂಬರ್, ಇಮೇಲ್ ID ಎಲ್ಲವನ್ನು ಎಂಟ್ರಿ ಮಾಡಿ. ಪೇಮೆಂಟ್ ಇನ್ಫಾರ್ಮೇಷನ್ ಬರುತ್ತೆ. ಅದರಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ವಾಲೆಟ್, UPI ಬಳಸಿ ಟ್ಯಾಕ್ಸ್ ಪಾವತಿಸಬಹುದು. ಮೇಕ್ ಪೇಮೆಂಟ್ ಕೊಟ್ಟಾಗಲೇ ನಿಮಗೆ ಪೇಮೆಂಟ್ ಕನ್ಫರ್ಮೇಷನ್ ಬರುತ್ತೆ. ನಿಮ್ಮ ಪಾವತಿ ಆದ ಕೂಡಲೇ ಪಾವತಿ ವಿವರಗಳು ಬರುತ್ತೆ. ಈಗ ನೀವು ಡೌನ್ಲೋಡ್ ರಿಸಿಪ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ರಿಸಿಪ್ಟನ್ನು ಜಾಗೃತಿಯಾಗಿ ಇಟ್ಟುಕೊಳ್ಳಿ.
ಒಂದು ವೇಳೆ ಪಾವತಿ ರಶೀದಿ ಸಿಗದಿದ್ದಲ್ಲಿ ಸರ್ವಿಸಸ್ನಲ್ಲಿ ಡೌನ್ಲೋಡ್ ರಿಸಿಪ್ಟ್ ಅಂತ ಇರುತ್ತೆ, ಅದನ್ನು ಸಿಲೆಕ್ಟ್ ಮಾಡಿ ನಿಮ್ಮ ಪ್ರಾಪರ್ಟಿ ನಂಬರ್ ಹಾಗೆ ಸರ್ಚ್ ಕೊಡಿ. ಅಲ್ಲಿ ನಿಮಗೆ ತಾವು ಪಾವತಿಸಿದ ಎಲ್ಲ ರಶೀದಿಗಳು ಬರುತ್ತವೆ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ನಾವು. ಸ್ನೇಹಿತರೆ, ಇಷ್ಟರವರೆಗೆ ನಮ್ಮ ಚಾನಲನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.